Hello, my dear friends and followers. This is Abhishek. I welcome you to my channel Ayodhya Informative. In today's video, I am going to start with a maths subject for 7th standard students. It is most requested video. That's why I am going to start with this 7th standard maths. So these video will be available in my channel for separate playlist. I made a separate playlist named 7th sem. I will make a separate playlist in that these video will be available. And one more thing, I will be teaching in future. I will be uploading the videos for all the classes from 5th, 6th, 7th, 8th, 9th. If you are watching my videos for the first time, don't forget to subscribe and share with your friends, and don't forget to like and comment. And in this video only, I am going to explain in both Kannada and English so that both students can understand this maths easily. ಇವತ್ತು ನಾನು ಏನು ಹೇಳಿಕೊಂತೀನಪ್ಪ ಅಂತಂದ್ರೆ ಮ್ಯಾಥ್ಸ್ 7ನೇ ತರಗತಿಯ ಒಂದು ಸಬ್ಜೆಕ್ಟ್ ಗಣಿತ ಸಬ್ಜೆಕ್ಟ್ ಏನದ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೊಂಟೀನಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ಆಗಿರೋದ್ರಿಂದ ನಾನು ಇದನ್ನ ವಿಡಿಯೋ ಮಾಡ್ಲಿಕ್ಕೆ ಇವತ್ತು ಸ್ಟಾರ್ಟ್ ಮಾಡೀನಿ. ಇನ್ನು ಇದು ನೀವೆಲ್ಲ ವಿಡಿಯೋಸ್ ಎಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ನನ್ನ ಚಾನೆಲ್ ಒಳಗೆ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿ ಅದ್ರ ಒಳಗೆ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಗೆ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿ ಆ ಪ್ಲೇಲಿಸ್ಟ್ ಒಳಗೆ ನನಗೆಲ್ಲ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಗೆ ಬೇಕಾದ್ರೆ ಎಲ್ಲ ವಿಡಿಯೋಸ್. ಇವತ್ತಿನ ಫಸ್ಟ್ ಚಾಪ್ಟರ್ ಅನ್ನ ನೋಡ್ಲಿಕ್ಕೆ ಹೋಗೋಣ ಬರ್ರಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದ ಫಸ್ಟ್ ಚಾಪ್ಟರ್ ಆಫ್ 7th ಸ್ಟ್ಯಾಂಡರ್ಡ್ ಈಸ್ ಇಂಟೀಜರ್ಸ್. ಇಂಟೀಜರ್ಸ್ ಅನ್ನೋದು ಒಂದು ಮೊದಲನೇ ಚಾಪ್ಟರ್. 7ನೇ ತರಗತಿ ಹುಡುಗರಿಗೆ ಇಂಟೀಜರ್ಸ್ ಅನ್ನೋದು ಒಂದನೇ ಚಾಪ್ಟರ್ ಅದ. ಸೊ ಇನ್ ಯುವರ್ ಆಲ್ ಪ್ರೀವಿಯಸ್ ಕ್ಲಾಸಸ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ವಾಟ್ ಈಸ್ ಇಂಟೀಜರ್ಸ್, ವಾಟ್ ಈಸ್ ಹೋಲ್ ನಂಬರ್, ವಾಟ್ ಈಸ್ ನ್ಯಾಚುರಲ್ ನಂಬರ್. ಆಲ್ ದೀಸ್ ಇನ್ಫಾರ್ಮೇಶನ್, ಆಲ್ ದೀಸ್ ಡೆಫಿನೇಷನ್ಸ್ you have discussed and you have know in your previous classes. ನಿಮ್ ಹಿಂದಿನ ತರಗತಿ ಒಳಗೆ ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ಇಂಟೀಜರ್ಸ್ ಅಂದ್ರೇನು, ಹೋಲ್ ನಂಬರ್ಸ್ ಅಂದ್ರೇನು, ನ್ಯಾಚುರಲ್ ನಂಬರ್ಸ್ ಅಂದ್ರೇನು, ಇವೆಲ್ಲ ನೀವೆಲ್ಲ ಹಿಂದಿನ ತರಗತಿ ಒಳಗೆ ಕಲ್ತೀರಿ. ಆದ್ರೆ ಈಗಿನ ತರಗತಿ ಒಳಗೆ 7ನೇ ತರಗತಿ ಒಳಗೆ ನಾವೇನ್ ಮಾಡ್ಲಿಕ್ಕೆ ಹೊಂತೀವಿ, ಇಂಟೀಜರ್ಸ್ ಅಂದ್ರೇನು ಅನ್ನುವಂತಹ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಹೊಂತೀವಿ. ಫಸ್ಟ್ ಆಕ್ಚುಯಲ್ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಂಟೀಜರ್ಸ್, ಹೋಲ್ ನಂಬರ್ಸ್ ಅನ್ನೋದೇನು ಅಂತ ಹೇಳಿ ಇನ್ನೊಂದ್ಸಲ ನಾವು ರೀಕಾಲ್ ಮಾಡೋಣ ಅಂತ. ಸೊ ವಾಟ್ ಈಸ್ ಹೋಲ್ ನಂಬರ್? ಸೊ ಹೋಲ್ ನಂಬರ್ ಈಸ್ whole number including 0. All the positive numbers are said to be a whole number. Including 0, all positive numbers. 0 ಅನ್ನ ಹಿಡ್ಕೊಂಡು ಎಲ್ಲ ಮುಂದೆ ಬರುವಂತಹ ಎಲ್ಲ ಪಾಸಿಟಿವ್ ನಂಬರ್ಸ್ ಅನ್ನ ನಾವು ಏನಂತ ಕರಿತೀವಿ, ಹೋಲ್ಸ್ ಅಂತ ಹೇಳಿ ಕರಿತೀವಿ. 0 ಅನ್ನ ಇಟ್ಟುಕೊಂಡು 0 ಅನ್ನ ಕನ್ಸಿಡರ್ ಮಾಡಿ ಮುಂದಿನ ಎಲ್ಲಾ ಪಾಸಿಟಿವ್ ನಂಬರ್ಸ್ ಅನ್ನ ನಾವು ಏನಂತ ಕರಿತೀವಿ, ಹೋಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಇನ್ ದಿ ಸಿಮಿಲರ್ ವೇ, ವಾಟ್ ಈಸ್ ಇಂಟೀಜರ್? Integers are the number which includes all negative, positive including 0. Integers ಅಂದ್ರ ಎಲ್ಲ ನೆಗೆಟಿವ್ ನಂಬರ್ಸ್, ಎಲ್ಲ ಪಾಸಿಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ನೆಗೆಟಿವ್ ನಂಬರ್ ಮತ್ತು ಪಾಸಿಟಿವ್ ನಂಬರ್ ಅದರ ಜೊತೆಗೆ 0 ಅನ್ನು ನಾವು ಕನ್ಸಿಡರ್ ಮಾಡಿದ್ರೆ ಅಂತ ನಂಬರಿಗೆ ನಾವು ಏನಂತ ಕರಿತೀವಿ, ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಇಂಟೀಜರ್ಸ್ ಅನ್ನ ನಾವು ಇನ್ನ ಹೆಚ್ಚಿನ ಇದ್ರ ಒಳಗೆ ತಿಳ್ಕೊಳ್ಳಿಕ್ಕೆ ಈ ಚಾಪ್ಟರ್ ಒಳಗೆ ನಾವು ನೋಡ್ಲಿಕ್ಕೆ ಹೊಂಟೀವಿ. ಇದು ಒಂದಿಗೆ ನಂಬರ್ ಲೈನ್ ಹಾಕಿ ನಾ ತೋರಿಸ್ತೀನಿ. ಲೆಟ್ಸ್ ಕನ್ಸಿಡರ್ ಒನ್ ನಂಬರ್ ಲೈನ್. So this is one number line. On this number line we have to I'm writing some numbers. Let's see. So this is 0, this is plus 1, this is plus 2, this is plus 3, so on. And this is minus 1, this is minus 2, this is minus 3, so on. ಸೊ ಈ ನಂಬರ್ ಅನ್ನ ನಾ ಬರದೆ ಇದು ಒಂದು ನಂಬರ್ ಲೈನ್ ಅದ. ಆ ನಂಬರ್ ಲೈನ್ ಮೇಲೆ ನಾ ಒಂದು ಕೆಲವೊಂದಿಷ್ಟು ನಂಬರ್ಸ್ ಅನ್ನ
ನಂಬರ್ ಲೈನ್ ನೋಡಿದ್ಮೇಲೆ ಗೊತ್ತಾಗ್ತದ ಇಲ್ಲಿರುವಂತಹ ಎಲ್ಲಾ ನಂಬರ್ಸು ಇಂಟೀಜರ್ಸಿಗೆ ಸೇರ್ಯಾವ. These numbers what I have wrote here, these numbers are said to be a integer, since here all negative numbers and positive numbers and also zero are present, hence these numbers are said to be an integers. ಅದಕ್ಕೆ ನಾವೇನಂತ ಕರಿತೀವಿ, ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾವು ಐ ವಿಲ್ ಮಾರ್ಕ್ ಸಮ್ ಆಫ್ ದಿ ನಂಬರ್ಸ್. ಈಗ ನಾವು ಒಂದಿಷ್ಟು ನಂಬರ್ಸ್ ಅನ್ನ ನಾ ಮಾರ್ಕ್ ಮಾಡ್ತೀನಿ. ಸೊ 3 -1 +2 +3 ಆ್ಯಂಡ್ ಆಲ್ಸೋ 0. ಈಗ ಒಂದಿಷ್ಟು ನಂಬರ್ಸ್ ಅನ್ನ ನಾ ಮಾರ್ಕ್ ಮಾಡಿ ಅದನ್ನ ಅಸೆಂಡಿಂಗ್ ಆರ್ಡರ್ ಒಳಗೆ ಬರಿತೀನಿ. ಸೊ ನಾವು ಐ ಹ್ಯಾವ್ ಮಾರ್ಕ್ಡ್ ಸಮ್ ಆಫ್ ದಿ ನಂಬರ್. Now I'm going to write these numbers in ascending order. Ascending order. How? -3 -1 0 +2 +3. So this is how I can write these numbers in ascending order. Ascending order ಅಂತಂದ್ರೆ ಏರಿಕೆ ಕ್ರಮದಲ್ಲಿ ನಾನು ಇದನ್ನ ನಂಬರ್ ಅನ್ನ ಬರದೆ. ಈಗ ನಾ ಇದನ್ನ ನಂಬರ್ ಅನ್ನ ಏರಿಕೆ ಇಳಿಕೆ ಅಂತಂದ್ರೆ, ಏರಿಕೆ ಅಂತಂದ್ರೇನು, ಫಸ್ಟ್ ನಾವು ಯಾವಾಗಲೂ ಸಣ್ಣ ನಂಬರ್ದಿಂದ ಸ್ಟಾರ್ಟ್ ಮಾಡಿ ಬಿಗ್ಗರ್ ನಂಬರಿಗೆ ಹೋಗುವಂತಹ ಒಂದು ಕ್ರಮಕ್ಕೆ ನಾವೇನಂತ ಕರಿತೀವಿ, ಏರಿಕೆ ಕ್ರಮ. If you start with the smaller number and you're going to a larger number, then that format is known as, that order is known as. ಈಗ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ನಾ ಇಲ್ಲಿ 3 ಅದ, ಇಲ್ಲೇ 1 ಅದ, ಇದು ಹೆಂಗ ಜಾಸ್ತಿ ಆಯ್ತು, ಇದು ಹೆಂಗೆ ಕಡಿಮೆ ಆಯ್ತು ಅಂತ ಹೇಳಿ ನಿಮ್ಗೆ ಕನ್ಫ್ಯೂಷನ್ಸ್ ಇರ್ಬೋದು. ಸೊ ಈಗ ಆ ಕನ್ಫ್ಯೂಷನ್ಸ್ ಅನ್ನ ಹೆಂಗೆ ದೂರ ಮಾಡ್ಬೋದು, ಲೆಟ್ಸ್ ಸಿ. Some of the students have confused with a number like, so -3 and -5 and also I will say 0. So now I have considered these 3 numbers. ಈಗ ನಾ 3 ನಂಬರ್ಸ್ ಅನ್ನ ತಗೊಂಡೆ. ಈ 3 ನಂಬರ್ ಒಳಗೆ ನಾವು ಫಸ್ಟ್ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅನ್ನೋದನ್ನ ನೋಡ್ತೀವಿ. ಈಗ ಇಂಟೀಜರ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರ, ಇಫ್ ವಿ ಕನ್ಸಿಡರ್ ಅನ್ ಇಂಟೀಜರ್ಸ್ ಅನ್ನ ಕನ್ಸಿಡರ್ ಮಾಡಿದ್ರ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಸೈನ್ಸ್, ಪ್ಲಸ್ ಆರ್ ಮೈನಸ್, ಪ್ಲಸ್ ಮತ್ತು ಮೈನಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆದ್ರೆ ಈಗ ಎರಡು ನಂಬರ್ಸ್ ಅನ್ನ ನಾ ತಗೊಂಡೆ ಅಂತಂದ್ರೆ ಇದ್ರ ಒಳಗೆ ಬಿಗ್ಗರ್ ಯಾವುದು ಸ್ಮಾಲರ್ ಯಾವುದು ಅನ್ನೋದನ್ನ ನಾವು ಹೆಂಗೆ ಚೆಕ್ ಮಾಡ್ತೀವಿ ಅಂತಂದ್ರೆ, ಸೊ -5 ಈಸ್ ಲೆಸ್ ದ್ಯಾನ್ -3, -5 ಈಸ್ smaller than -3. ಓಕೆ, -5 -3 ಗಿಂತ ಸಣ್ಣದದ. ಇಲ್ಲಿ ಕನ್ಫ್ಯೂಸ್ ಭಾಳ ಆಗ್ತದ ಎಲ್ಲರಿಗೂ. ಯಾಕಂತಂದ್ರೆ ಎಲ್ಲರೂ ಏನು ಕೇಳ್ಬೋದು, 5 ಅದ 3 ಅದ, ಆದ್ರೂ 5 3 ಗಿಂತ ಕಡಿಮೆ ಯಾಕ? ಸೈನ್, ವಾಟ್ ಈಸ್ ಸೈನ್? ಸೈನ್ ನೆಗೆಟಿವ್ ಸೈನ್. ಇಲ್ಲಿ ಇಂಟೀಜರ್ಸ್ ಒಳಗೆ ನಾವು ಒಂದು ಹಿಂಟ್ ಏನು ಕೊಡ, ಇನ್ a integer, if you see a negative sign before larger number, then that number is said to be, that number is considered as smaller number. Means ನೆಗೆಟಿವ್ ಸೈನ್, ಏನಾದರೂ ನೆಗೆಟಿವ್ ಸೈನ್ ಒಂದು ಲಾರ್ಜ್ ನಂಬರ್ಗೆ ಹಿಂದೆ ಇತ್ತಪ್ಪ ಅಂತಂದ್ರೆ ಇಂಟೀಜರ್ಸ್ ಒಳಗ, ಲಾರ್ಜರ್ ನಂಬರ್ 5, ಇಲ್ಲಿ 3 ಮತ್ತು 5ರ ನಡುವೆ 5 ದೊಡ್ಡದದ. ಆ ಯಾವುದೇ ಒಂದು ದೊಡ್ಡ ಸಂಖ್ಯೆಯ ಹಿಂದೆ ನೆಗೆಟಿವ್ ಸೈನ್ ಬಂತು ಅಂತಂದ್ರೆ ನಾವು ಆ ನಂಬರ್ ಅನ್ನ ಏನಂತ ಕರಿತೀವಿ, ಸ್ಮಾಲರ್ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಈಗ ಇದನ್ನ ಕನ್ಸಿಡರ್ ಮಾಡಿದ್ರೆ and +5, ಸಿ ಈ ಎರಡು ಈಕ್ವಲ್ ಅವ. ಸಿ ಬೋತ್ ನಂಬರ್ಸ್ ಆರ್ ಸೇಮ್, -5 +5. ಇದ್ರ ಒಳಗೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಹೆಂಗೆ ಕಂಡು ಹಿಡಿಬೋದು? -5 +5 ಯಾವಾಗ್ಲೂ ಮೈನಸ್ ಮುಂದೆ ಪ್ಲಸ್ ಬಂತು ಅಂತಂದ್ರೆ ಪ್ಲಸ್ ಸೈನ್ ಇರುವಂತಹ ಸಂಖ್ಯೆನೇ ದೊಡ್ಡದಾಗುತ್ತದೆ. ಹಿಂಗ ನಾವು ಏನು ಮಾಡ್ತೀವಿ, ಇಂಟೀಜರ್ಸ್ ಒಳಗೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅನ್ನೋದನ್ನ ನಾವು ಕಂಡು ಹಿಡಿಬಹುದು. So this is all about the sum of the introduction, and let's see if you are if you know, I don't know, let's see one hint and one tip how to multiply sum of the signs. ಈಗ ಒಂದಿಷ್ಟು
ಮೈನಸ್ ಅನ್ನ ಆಪರೇಷನ್ ಒಳಗೆ ಹಾಕಿದ್ರೆ ಅದನ್ನ ನಾವು ಎಡಿಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಅದನ್ನ ನಾವು ಮಾಡಿದ್ರೆ ಪ್ಲಸ್ ಸೈನ್ ಮೇಲೆ ನಮ್ಗೆ ಏನ್ ಸಿಗ್ತದ, ಇದು ಇಂಟೀಜರ್ಸ್ ಒಳಗ ಬೇಕಾಗುವಂತಹ ಮೇನ್ ಅಂಶ ಅಂತ ಹೇಳ್ತೀವಿ, ಮೇನ್ ಟಿಪ್. ಸೊ ಫಸ್ಟ್ ಒನ್, ಇಫ್ ಯು ಮಲ್ಟಿಪ್ಲೈ ಅ ಪಾಸಿಟಿವ್ ಸೈನ್, ಸೊ ಇಲ್ಲಿ ಮಲ್ಟಿಪ್ಲೈ ಎರಡು ಪ್ಲಸ್ ಅನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ, ಇಫ್ ಯು ಮಲ್ಟಿಪ್ಲೈ ಟೂ ಎಡಿಷನ್ಸ್, ದೆನ್ ಆನ್ಸರ್ ವಿಲ್ ಗೆಟಿಂಗ್ ಅಸ್ ಪ್ಲಸ್ ಸೈನ್. ಎರಡು ಪ್ಲಸ್ ಚಿಹ್ನೆಯನ್ನ ನೀವು ಗುಣಾಕಾರ ಮಾಡಿದರೆ ನಮಗೆ ದೊರಕುವಂತಹ ಚಿಹ್ನೆಯೇ ಪ್ಲಸ್ ಆಗಿರುತ್ತದೆ. ಈಗ ಎರಡನೇದು ನೋಡಿ, ಒಂದು ಮೈನಸ್ ಸೈನ್ ಅದರ ಜೊತೆಗೆ ಒಂದು ಪ್ಲಸ್ ಸೈನ್ ಅನ್ನು ನಾವು ಗುಣಿಸಿದ್ರೆ ನಮಗೆ ದೊರಕುವಂತಹ ಚಿಹ್ನೆ ಯಾವ್ದಪ್ಪ ಅಂತಂದ್ರೆ ಮೈನಸ್. ಇಫ್ ಯು ಮಲ್ಟಿಪ್ಲೈ ಒನ್ ಮೈನಸ್ ವಿತ್ ಒನ್ ಪಾಸಿಟಿವ್, ಒನ್ ಎಡಿಷನ್ ಸಿಂಬಾಲ್, ದೆನ್ ದ ಸೈನ್ ವಿ ಆರ್ ಗೆಟಿಂಗ್ ಇಸ್ ಮೈನಸ್. ಒಂದು ಮೈನಸ್ ಸಿಂಬಾಲ್ ಜೊತೆಗೆ ಒಂದು ಪ್ಲಸ್ ಸಿಂಬಾಲ್ ಅನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮೈನಸ್ ದೊರಕುತ್ತದೆ. And the third one is, if you multiply both minus, then answer we are getting is plus. ಎರಡು ಮೈನಸ್ ಚಿಹ್ನೆಯನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರುವಂತಹ ಚಿಹ್ನೆ ಪ್ಲಸ್ ಆಗಿರುತ್ತದೆ. ಆಮೇಲೆ ಇನ್ನು ಜೊತೆಗೆ ಮೈನಸ್ ಅನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಆಸ್ ಇಟ್ ಈಸ್ ಪ್ಲಸ್ ಮೈನಸ್ ಬರುತ್ತದೆ. ಇದು ಎಲ್ಲಿ ಯೂಸ್ ಆಗ್ತಾವಪ್ಪ ಅಂತಂದ್ರೆ ಮುಂದೆ ನಾವು ಲೆಕ್ಕ ಮಾಡಬೇಕಾದ್ರೆ ಇವ್ ಹೆಂಗೆ ಇಂಟೀಜರ್ಸ್ ಮೇಲೆ ನಾವು ಸಮ್ ಮಾಡ್ಬೇಕಾದ್ರೆ ನಮ್ಗೆ ಇವ್ ಯಾವ ಚಿಹ್ನೆ ನಾವು ಮಲ್ಟಿಪ್ಲೈ ಮಾಡ್ಲಿಕತ್ತೀವಿ, ಏನ್ ಮಾಡ್ಲಿಕತ್ತೀವಿ ಅನ್ನೋದರ ಮೇಲೆ ನಮಗೆ ಇವೆಲ್ಲ ಯೂಸ್ ಆಗ್ತಾವ. ದಿಸ್ ಈಸ್ ಒನ್ ಟಿಪ್ ಓವರ್ ಹಿಯರ್. ಸೊ ದಿಸ್ ವಿಲ್ ಬಿ ಯೂಸ್ಡ್ ವೆನ್ ವಿ ಆರ್ ಸಾಲ್ವಿಂಗ್ ಸಮ್ ಆಫ್ ದಿ ಪ್ರಾಬ್ಲಮ್ಸ್ ಇನ್ ದಿ ಇಂಟಿಗ್ರೇಷನ್. ಸೊ ದೀಸ್ ಆರ್ ದಿ ಅಬೌಟ್ ಸ್ಮಾಲ್ ಟಿಪ್ ಓವರ್ ಹಿಯರ್. ಸೊ ಲೆಟ್ಸ್ ಸಿ. Now let's see some of the in the integers to be remembered. These are the it might be asked for 1 marks in the examination. Even this ಕೆಲವೊಂದು important points ನೆನಪಿಡಬೇಕಾದ ಅಂಶಗಳನ್ನ ನೋಡೋಣ ಇಂಟಿಜರ್ಸ್ ಒಳಗೆ ಏನೇನು ಬರ್ತಾವ ಅಂತ ಹೇಳಿ. So the first one is addition of two positive integers are positive integers. ಈಗ ಹಿಂದಿನ ಒಳಗೆ ನಾ ಏನು ಹೇಳಿದೆ, ಈಗ ಜಸ್ಟ್ ಎರಡು ಚಿಹ್ನೆಯನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಯಾವ ಚಿಹ್ನೆ ಬರ್ತದೆ ಅಂತ ಹೇಳಿ ನೋಡಿದ್ವಿ. ಆದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಹೊಂತೀವಿ, ಟೂ ಪಾಸಿಟಿವ್ ಇಂಟೀಜರ್ಸ್ ಆಡ್ ಮಾಡಿದ್ರೆ ನಮಗ್ ಬರುವಂತಹ ಇಂಟೀಜರ್ ಯಾವುದು ಪಾಸಿಟಿವ್ ಆಗಿರುತ್ತದೆ. ಸಿ ಹಿಯರ್ ಪಾಸಿಟಿವ್ ಇಂಟೀಜರ್ಸ್, ನೆಗೆಟಿವ್ ಇಂಟೀಜರ್ಸ್ ಅಪ್ಪ ಏನಂತಂದ್ರ, ಸೊ ಲೆಟ್ಸ್ ಸಿ ಇಂಟೀಜರ್. ಸೊ ದ ಇಂಟೀಜರ್ಸ್, ದ ನಂಬರ್ಸ್ which are having positive sign are known as positive integers. ಪ್ಲಸ್ ಚಿಹ್ನೆ ಹೊಂದಿರುವಂತಹ ಎಲ್ಲಾ ನಂಬರ್ಸ್ಗೆ ನಾವು ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ನೆಗೆಟಿವ್ ಇಂಟೀಜರ್ಸ್ ಮೀನ್ಸ್ ನೆಗೆಟಿವ್ ಸೈನ್ ಹೊಂದಿರುವಂತಹ ಎಲ್ಲಾ ನಂಬರ್ಸ್ಗೂ ನಾವು ಏನಂತ ಕರಿತೀವಿ, ನೆಗೆಟಿವ್ ಇಂಟೀಜರ್ಸ್. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ದೆನ್ ಲೆಟ್ಸ್ ಸಿ. ಫಸ್ಟ್ ಪಾಯಿಂಟ್ ಏನ್ ಹೇಳಿದೆ, ಎರಡು ಅಡಿಷನ್, ಎರಡು ಪಾಸಿಟಿವ್ ಇಂಟೀಜರ್ಸ್, ಎರಡು ಪ್ಲಸ್ ಚಿಹ್ನೆ ಹೊಂದಿರುವಂತಹ ಎರಡು ನಂಬರ್ ಅನ್ನ ನೀವು ಆಡ್ ಮಾಡಿದ್ರ ನಮಗೇನ್ ಬರ್ತದ, ಒಂದು ಪಾಸಿಟಿವ್ ಇನ್ನೊಂದು ಪ್ಲಸ್ ಚಿಹ್ನೆ ಹೊಂದಿರುವ ನಮಗೆ ಸಿಗ್ತದ ಅಂತ ಹೇಳಿ ನಾವು ಹೇಳ್ತೀವಿ. ಸಿ ಲೆಟ್ಸ್ ಗಿವ್ ಅನ್ ಎಕ್ಸಾಂಪಲ್. ಪ್ಲಸ್ 2 ಪ್ಲಸ್ ಪ್ಲಸ್ 2 ಪ್ಲಸ್ ಪ್ಲಸ್ 2 ಇದೊಂದು ಎಕ್ಸಾಂಪಲ್ ಅನ್ನ ನಾವು ತಗೊಂಡ್ವಿ. ಇಲ್ಲಿ ನೋಡ್ರಿ, ನಾವು ಫಸ್ಟ್ ಪ್ರಾಪರ್ಟಿ ಅಥವಾ ಫಸ್ಟ್ ಪಾಯಿಂಟ್ ಹೇಳಿದಂಗ ಎಡಿಷನ್ ಮಾಡ್ಲಿಕ್ಕತ್ತೀವಿ. ಇಫ್ ಯು ಆಡ್ ಟೂ ಪಾಸಿಟಿವ್ ಇಂಟೀಜರ್ಸ್ then answer we are getting is also positive integers. ಎರಡು ಪಾಸಿಟಿವ್ ಇಂಟೀಜರ್ಸ್, a sign with positive a number with positive sign
a number with positive sign. If you add those two positive integers, then the number we are getting is also in the positive. This is one point. Then the second point is addition of two negative number is a negative number. If addition of two negative numbers, see, whenever you see a number in operations like subtraction or addition, if both numbers are having a negative sign, then answer should be a negative. That is plus minus minus. What is minus into minus? Plus. ಸೊ ಅಂದ್ರೆ ಏನ್ ಮಾಡ್ಬೇಕು ನಾವು ಆಡ್ ಮಾಡಬೇಕು ಅಂತ ಹೇಳಿ ಅರ್ಥ. ಸೊ -2 -3 -5. So this is how these are the some points to be remembered. Then third one, addition of positive integer and a negative integer are dependent. So see here, addition of positive integer and addition of negative and positive integer are dependent on the sign or a number which are having a sign, bigger number sign. So see here, ಈಗ ಒಂದು ಪಾಸಿಟಿವ್, ಈಗ ಎರಡು ಪಾಸಿಟಿವ್ ಇತ್ತಂದ್ರೆ ನಮಗೆ ಆನ್ಸರ್ ಪಾಸಿಟಿವ್ ಒಳಗೆ ಹೇಳ್ತೀವಿ, ಅದ್ರದ್ದು ಯಾವುದೂ ನಮ್ಗೆ ಡೌಟ್ ಇರಂಗಿಲ್ಲ. ಎರಡೂ ನಂಬರ್ ಹಿಂದೆ ಮೈನಸ್ ಇತ್ತು ಅಂತಂದ್ರೆ ನಮಗೆ ಆನ್ಸರ್ ಮೈನಸ್ ಒಳಗನ ಬರ್ತದೆ, ಅದ್ರೊಳಗೂ ಡೌಟ್ ಇಲ್ಲ. ಬಟ್ ಒಂದು ನಂಬರ್ ಹಿಂದೆ ಒಂದು ಪಾಸಿಟಿವ್, ಒಂದು ನಂಬರ್ ಹಿಂದೆ ನೆಗೆಟಿವ್ ಬಂದಾಗ ಅದನ್ನ ಆಡ್ ಮಾಡಿದ್ರೆ ನಮ್ಗೆ ಏನು ಆನ್ಸರ್ ಬರ್ತದ, ಆ ಆನ್ಸರ್ ಹಿಂದೆ ನಾವು ಯಾವ ಸೈನ್ ಹಚ್ತೀವಪ್ಪ ಅನ್ನೋದನ್ನ ನಾವೇನ್ ನೋಡ್ತೀವಿ ಅಂತಂದ್ರೆ ಅದು ಎದ್ರ ಮೇಲೆ ಡಿಪೆಂಡ್ ಆಗಿರ್ತದ ಅಂತಂದ್ರೆ ಎರಡೂ ನಂಬರ್ ಒಳಗೆ ನಾವು ಬಿಗ್ಗರ್ ನಂಬರ್ ಸೈನ್ ಬಿಟ್ ಬಿಡಬೇಕು. ಇಲ್ಲಿ ನೆಗೆಟಿವ್ ಪಾಸಿಟಿವ್ ಅದ, ಬಟ್ ಸೈನ್ ಬಿಟ್ಟು ಯಾವ್ದು ಬಿಗ್ಗರ್ ನಂಬರ್ ಅದ, 2 ಮತ್ತು 3 ಕಂಪೇರ್ ಮಾಡಿದ್ರೆ 3 ಇಸ್ ದಿ ಬಿಗ್ಗರ್. ಸೊ ಆ ಬಿಗ್ಗರ್ ನಂಬರ್ ಇಂದ ಯಾವ ಸೈನ್ ಇರ್ತದ, ಯಾವ ಚಿಹ್ನೆ ಇರ್ತದ, ಅದನ್ನ ನಾವು ಆನ್ಸರ್ ಒಳಗ ಹಚ್ಚಬೇಕು. ಸಿ ಹಿಯರ್ -2 + 3 ಅಂತ ಹೇಳಿ ಅದ. ನಾವು ಇದನ್ನ ಏನ್ ಮಾಡ್ತೀವಿ, ಮೈನಸ್ ಇಂಟು ಪ್ಲಸ್, ನಾ ಈಗಾಗಲೇ ಹೇಳಿದಂಗೆ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡ್ಬೇಕಪ್ಪ ಅಂತಂದ್ರೆ 3 - 2 ಈಸ್ 1 ಬಂತು. ಸೊ 1 ಬಂತು. ಆದ್ರೆ ಇಲ್ಲಿ ಸೈನ್ ಯಾವ್ದು ಹಚ್ಚಬೇಕು ನಾವು ಅನ್ನೋದನ್ನ ಈಗ ಹೆಂಗ್ ಗೊತ್ತಾಗ್ತದಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆಯ ಹಿಂದೆ ಇರುವಂತಹ ಚಿಹ್ನೆಯನ್ನು ನಾವು ಹಚ್ಚಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಮೈನಸ್ ಅನ್ನೋಗಿಂತ 1 + -3. see here, 1 is having a positive sign and 3 is having a minus sign. Plus into minus, what is plus into minus? Minus. So 3 - 1 is 2. Answer is 2. But what sign we should write here? ಯಾವ ಚಿಹ್ನೆಯನ್ನ ಬರಿಬೇಕು? ಇವೆರಡೂ ನಂಬರ್ ಒಳಗ ನಾವು ಚೆಕ್ ಮಾಡಬೇಕು. ಎರಡೂ ನಂಬರ್ ಹಿಂದೆ ಯಾವ ಚಿಹ್ನೆ ಇರ್ತದ, ಬಿಗ್ಗರ್ ನಂಬರ್ ಅನ್ನ ಫಸ್ಟ್ ಆರಿಸಬೇಕು. ಸೊ 1 ಮತ್ತು 3 ಅನ್ನ ಕಂಪೇರ್ ಮಾಡಿದ್ರೆ 3 ಇಸ್ ದಿ ಬಿಗ್ಗರ್, ದೊಡ್ಡದ. ಸೊ 3ಯ ಹಿಂದೆ ಯಾವ ಚಿಹ್ನೆ ಇರ್ತದ, ಮೈನಸ್ ಅದ, ಅದಕ್ಕೆ ಮೈನಸ್ ಅನ್ನ ಹಚ್ತೀವಿ. ದಿಸ್ ಈಸ್ ಹೌ ಅಬೌಟ್ ವಿ ಆರ್ ಡೂಯಿಂಗ್ ಸಮ್ ಆಫ್ ದಿ ಪಾಯಿಂಟ್ಸ್. ಸೊ ಲೆಟ್ಸ್ ಸಿ the last point, additive inverse. What is additive inverse? Additive inverse of A is -A. Additive inverse of B is -B. What is additive inverse? So additive inverse of any positive number, it should be inverse, ulta aguttade, ulta. So A is in positive, first A is in positive. If you apply a additive inverse to this value, we are getting a negative sign, ulta. So B is a positive, minus B is a negative. These are the, so if you take -A, what is the additive inverse of -A? That is positive, opposite. ಅಂದ್ರೆ ಅಡಿಟಿವ್ ಇನ್ವರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಒಂದು ಪಾಸಿಟಿವ್ ವ್ಯಾಲ್ಯೂ ತಗೊಂಡು ಅದನ್ನ ಅಡಿಟಿವ್ ಇನ್ವರ್ಸ್ ಮಾಡ್ರಿ ಅಂತಂದ್ರೆ ಅದ್ರ ನೆಗೆಟಿವ್ ವ್ಯಾಲ್ಯೂ ಬರಬೇಕು. ನೆಗೆಟಿವ್ ವ್ಯಾಲ್ಯೂ ಕೊಟ್ಟು ಅದರದ್ದು
ಅಡಿಟಿವ್ ಇನ್ವರ್ಸ್ ಮಾಡ್ರಿ, ಅಡಿಟಿವ್ ಇನ್ವರ್ಸ್ ಹೇಳ್ರಿ ಅಂತಂದ್ರೆ ಅದ್ರದ್ದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಲೆಟ್ಸ್ ಸಿ. ಸೊ ಸಿ ಎ 8 ಅನ್ನೋದು ಒಂದು ನಂಬರ್ ಕೊಟ್ಟಿರ್ತಾರೆ. ಸೊ ರೈಟ್ ದಿ ಅಡಿಟಿವ್ ಇನ್ವರ್ಸ್ ಆಫ್ 8. ವಾಟ್ ಈಸ್ ದಿ ಅಡಿಟಿವ್ ಇನ್ವರ್ಸ್? -8. ಆಮೇಲೆ -8 ಅನ್ನೋದು ವ್ಯಾಲ್ಯೂ ಕೊಟ್ಟಿರ್ತಾರೆ. ಇದರದ್ದು ಅಡಿಟಿವ್ ಇನ್ವರ್ಸ್ ಬರೀರಿ ಅಂತಂದ್ರೆ ನಾವು ಹೆಂಗ್ ಬರಿತೀವಿ? ದಟ್ ಈಸ್ 8. These are the some of the important points to be remembered. Next. So let's see. Let's recall what we have discussed in the points. If you add two numbers that is in positive, so if you add two positive integers, then answer will be in positive integers only. The next point, if you add two negative integers, two negative numbers, then the answer will be in the negative integer only. Then addition of a one positive integer and addition of one negative integer is dependent on the sign of the bigger number, bigger integer, and additive inverse of a is -a. These are the 4 points to be remembered, or this might be asked in the examination for 1 marks. Okay, then let's consider some of the example how we can write integers. So let's consider first one, -2 7 3 -1 -5 ಈಗ ನಮಗೊಂದು ಇದೊಂದು ಸೀಕ್ವೆನ್ಸ್ ಕೊಟ್ಟಾರ, ಇದೊಂದು ನಂಬರ್ದ ಲಿಸ್ಟ್ ಕೊಟ್ಟಾರ ನಮಗೆ. ಅವ್ರು ಏನು ಹೇಳ್ಯಾರ, ಮುಂದಿನ ಈ ಇಂಟೀಜರ್ಸ್ ಇದನ್ನ ನೋಡ್ಕೊಂಡು ಮುಂದಿನ 2 ನಂಬರ್ ಬರೀರಿ ಅಂತ ಹೇಳಿ ನಮಗೊಂದು ಟಾಸ್ಕ್ ಕೊಟ್ಟಾರ. ಹೆಂಗ್ ಮಾಡೋದು? ಮಾಡೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಟೇಕ್ ಅ ಡಿಫ್ರೆನ್ಸ್. ವಾಟ್ ಈಸ್ ದಿ ಡಿಫ್ರೆನ್ಸ್? 7 - 3. ವಾಟ್ ಈಸ್ 7 - 3? 4. ಸೊ ನಾವು 7 ಒಳಗ 4 ಕಳೆದಾಗ ನಂಗೆ ಈ ನಂಬರ್ ಬಂದದ. So if we subtract 4 from 7, after subtracting 4 from 7, we are getting 3. Similarly, if you subtract 4 from this number, 3ರಲ್ಲಿ 4 ಕಳೆದ್ರೆ ನಮಗೆ ಬರುತ್ತೆ. ಸೈನದ ಚಿಂತೆ ಮಾಡಬೇಡ್ರಿ. ಈಗ ನಾವು 4ರಾಗ 3 ಹೋದ್ರೆ ಎಷ್ಟು ಬರ್ತದ? If you subtract 4 - 1, what is the value? 1. As an important point, what I have discussed just now. So according to that, one positive number ada, one negative number ada. ನಾವು ಇದನ್ನ ಆಪರೇಷನ್ ಮಾಡಿ ನಮಗೊಂದು ವ್ಯಾಲ್ಯೂ ಬಂತು. ಬಟ್ ಇಲ್ಲಿ ಸೈನ್ ಅನ್ನ ಚೆಕ್ ಮಾಡ್ಬೇಕಲ್ಲ. ಯಾವ ಸೈನು? ಬಿಗ್ಗರ್ ನಂಬರ್ ಅನ್ನ ಚೆಕ್ ಮಾಡಬೇಕು. 2 ನಂಬರ್ ಒಳಗ ಸೈನ್ ಬಿಟ್ಬಿಡ್ರಿ, ಸೈನ್ ಅನ್ನ ಚಿಂತೆ ಮಾಡಬೇಡ್ರಿ. ಸೊ ಸೈನ್ ಅನ್ನು ಬಿಟ್ರ 3 and 4 ಒಳಗೆ ನಮಗೆ ಬಿಗ್ಗರ್ ನಂಬರ್ ಯಾವ್ದದ? 4 is the bigger number. ಸೊ ಅದರ ಹಿಂದೆ ಇರುವಂತಹ ಸೈನ್ ಯಾವುದದ? ಮೈನಸ್ ಅದ. ದ್ಯಾಟ್ಸ್ ವೈ -1. -1 ಇಸ್ ದಿ ಆನ್ಸರ್. ಈ -1 ಒಳಗ ಮತ್ತ 4 ಅನ್ನ ಕಳೆದ್ರ, ಸೊ ಸಿ ನಾವು ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ -1 -1. ಇಫ್ ಬೋತ್ ಸೈನ್ಸ್ ಆರ್ ಮೈನಸ್, ದೆನ್ ವಿ ಆರ್ ಗೋಯಿಂಗ್ ಟು ಆಡ್. We should add those two numbers. So -1 - 4. 4 + 1 is 5. What is the sign before larger number? That is -5 ಅದ. ಸೊ ಇದನ್ನ ನೋಡ್ಕೊಂಡು ನಾವು -5 ಅಲ್ಲಿ ನಾವು ಈಗ -4 ಅನ್ನ ಕಳಿಬೋದಾ? ದಟ್ ಈಸ್ -4. ಬೋತ್ ಆರ್ ಸೈನ್ ಆರ್ ಮೈನಸ್. ಎರಡೂ ಸೈನ್ ಚಿಹ್ನೆ ಮೈನಸ್ ಅದ. ಅದಕ್ಕೆ ನಾವೇನ್ ಮಾಡ್ತೀವಿ? ಆಡ್ ಮಾಡ್ತೀವಿ. 9 ಬಂತು. ಆಮೇಲೆ ದೊಡ್ಡ ನಂಬರ ಹಿಂದೆ, ದೊಡ್ಡ ಸಂಖ್ಯೆಯ ಹಿಂದೆ ಇರುವಂತಹ ಚಿಹ್ನೆಯನ್ನು ನಾವು ಹೆಚ್ಚಿದ್ರೆ -9. ಸಿಮಿಲರ್ಲಿ -4 ಅನ್ನ ಮಾಡಿದ್ರೆ 9 + 4. ವಾಟ್ ಈಸ್ 9 + 4? ದಟ್ ಈಸ್ 13. ಬಟ್ ಮೈನಸ್. ವೈ? we should add or we should consider the sign before larger number. So like this we have some of the examples. So this is all about the introduction of the integers. ಇದೆಲ್ಲ ನಾ ಇವತ್ತು ಹೇಳಿದ್ದು ಇಂಟಿಜರ್ಸ್ ಬಗ್ಗೆ ಇರುವಂತಹ ಕೆಲವೊಂದು ಅಂಶಗಳು, ಕೆಲವೊಂದು ನೆನಪಿಡಬೇಕಾದಂತಹ ಪಾಯಿಂಟ್ಸ್ ಅನ್ನ ನಾ ಇವತ್ತ ಅದರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ.
So in my next video, I'm going to solve exercise 1.1 of chapter 1 integers. Integer ಮೇಲೆ ಇರುವಂತಹ exercise 1.1 ಒಳಗೆ ಕೊಟ್ಟಂತಹ ಎಕ್ಸಾಂಪಲ್ಸ್ ಅನ್ನ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊಂಟೀನಿ. ಈಗ ನಾ ಇದನ್ನ ನೋಟ್ಸ್ ಏನದ, ಈ ನೋಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಸೊ ಯಾರಿಗೆ ಇದು ಇರ್ತದ ನೋಡ್ರಿ, ಅದನ್ನ ಓದ್ರಿ. ಸೊ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದಿ ಫಸ್ಟ್ ಟೈಮ್, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ and share with your friends, comments, and thank you.